ಕರ್ತನಿಗೆ ಶುಭಗಳು, ನಿಮ್ಮೆಲ್ಲರಿಗೆ ಶುಭಗಳು. ಚೆನ್ನಾಗಿದ್ದೀರಪ್ಪ? ಕರ್ತನು ಪರಿಶುದ್ಧನು, ಪರಿಶುದ್ಧನು, ಪರಿಶುದ್ಧನು. ನಮ್ಮನ್ನು ಕೂಡ ಪರಿಶುದ್ಧವಾಗಿ ಜೀವಿಸಬೇಕು ಅಂತ ದೇವರು ಕೃಪೆಯಿಂದ ಕೃಪೆಗೆ ನಮ್ಮನ್ನು ಬಲಪಡಿಸ್ತಾ ಇದ್ದಾನೆ, ಸಾಮರ್ಥ್ಯ ಕೊಟ್ಟಿದ್ದಾನೆ. ದೇವರು ಪ್ರೀತಿಸ್ತಾ ಇದ್ದಾನೆ. ನೋಡ್ರಿ, 1 ಕೊರಿಂಥಿಯವರ ಪತ್ರಿಕೆ 11ನೇ ಅಧ್ಯಾಯ 1 ವಚನ 2ನೇ ವಚನ. ನಾನು ಕ್ರಿಸ್ತನನ್ನು ಅನುಸರಿಸುವಂತೆಯೇ ನೀವು ನನ್ನನ್ನು ಅನುಸರಿಸುವವರಾಗಿರ್ರಿ. ನಾನು ಕ್ರಿಸ್ತನನ್ನು ಅನುಸರಿಸ್ತಾ ಇದ್ದೇನೆ, ನೀವು ನನ್ನನ್ನು ಅನುಸರಿಸಿರಿ ಅಂತಂದು ಅಪೊಸ್ತಲನಾದ ಪೌಲು ನಮಗೆ ಹೇಳ್ತಾ ಇದ್ದಾರೆ. ಭಯಪಡಬೇಡ್ರಿ, ನನ್ನನ್ನು ಅನುಸರಿಸಿರಿ, ನಾನು ಕ್ರಿಸ್ತನನ್ನು ಅನುಸರಿಸುತ್ತಿದ್ದೇನೆ. ನಿಮ್ಮ ಮನಸ್ಸುಗಳನ್ನು ದೃಢಪಡಿಸಿಕೊಳ್ಳ್ರಿ, ಭದ್ರಪಡಿಸಿಕೊಳ್ಳ್ರಿ. ಶತ್ರುವು ನಿಮ್ಮನ್ನು ಹೇಗೆ ನಿಮ್ಮ ಹೃದಯದೊಳಗೆ ಹೋಗುತ್ತಾನೆಂದರೆ, ಅಪವಿತ್ರವಾದ ಕೈಗಳು, ನಿಮ್ಮ ಆಲೋಚನೆಗಳು, ನಿಮ್ಮ ಕಣ್ಣುಗಳು, ನಿಮ್ಮ ಬಾಯಿ, ಇದು ನಿಮ್ಮನ್ನು ಭದ್ರವಾಗಿ ನೀವು ನೋಡಿಕೊಳ್ಳಲಿದ್ದರೆ ನಿಮಗೆ ಯೇಸುವಿನ ರಕ್ತವು ನಿಮ್ಮನ್ನು ಕಾಪಾಡುತ್ತೆ. ಏಕೆಂದರೆ ಹಾಮಿ ಕೊಡ್ತಾ ಇದ್ದಾನೆ, ಅಲ್ಲಿ ಫುಲ್ಲು ಗ್ಯಾರಂಟಿ ಕೊಡ್ತಾ ಇದ್ದಾನೆ. ನಾನು ಕ್ರಿಸ್ತನನ್ನು ಹೋಲಿ ಅನುಸರಿಸಿ ನಡೀತಾ ಇದ್ದೇನೆ, ನೀವು ನನ್ನನ್ನು ಅನುಸರಿಸಿರಿ. ಈಗ ನಾವು ಕ್ರಿಸ್ತನನ್ನು ಅನುಸರಿಸುವಾಗ ನಮಗೆ ನಮ್ಮ ಕಣ್ಣೊಳಗಿಂದ ಶತ್ರುವು ಒಳಗಡೆ ಹೋಗಿ ನಮ್ಮನ್ನು ಅಪವಿತ್ರಪಡಿಸುವುದಕ್ಕೆ ಬಹಳ ಅಪವಿತ್ರವಾಗುವುದಕ್ಕೆ, ಭ್ರಷ್ಟರಾಗುವುದಕ್ಕೆ, ಭ್ರಮಪಡಿಸುವ ಆತ್ಮ ನಮ್ಮನ್ನು ಹಿಡಿದು, ಅಪವಿತ್ರಪಡಿಸುವ ಆತ್ಮ ನಮ್ಮನ್ನು ಹಿಡಿದು ನಮ್ಮನ್ನು ಬಹಳ ನಿರಾಶೆಗೊಳಿಸುವುದಕ್ಕೆ, ನಮ್ಮ ಕೆಲಸಗಳನ್ನು ಆತಂಕ ಮಾಡುವುದಕ್ಕೆ, ನಮ್ಮ ಕೆಲಸಗಳಲ್ಲಿ ಎಷ್ಟೋ ನಿರಾಶೆ ನಿಸ್ಪೃಹ ತರುವುದಕ್ಕೆ ಅಪವಿತ್ರತೆ ತರುತ್ತದೆ. ಈಗ ಸ್ವಲ್ಪ ಮುಂದಕ್ಕೆ ಹೋದರೆ 2ನೇ ಅಧ್ಯಾಯ 1 ಕೊರಿಂಥಿ 11ನೇ ಅಧ್ಯಾಯ 2ನೇ ವಚನ. ನೀವು ಎಲ್ಲದರಲ್ಲಿಯೂ ನನ್ನನ್ನು ಜ್ಞಾಪಕ ಮಾಡಿಕೊಂಡು ನಾನು ನಿಮಗೆ ತಿಳಿಸಿಕೊಟ್ಟ ಕಟ್ಟಳೆಗಳನ್ನು ಅನುಸರಿಸಿ ನಡೆಯುತ್ತೀರೆಂದು ನಿಮ್ಮನ್ನು ಹೊಗಳುತ್ತೇನೆ. ನನ್ನ ಕಟ್ಟಳೆಗಳನ್ನು ಅನುಸರಿಸಿರಿ, ನನ್ನನ್ನು ದೂರದಿಂದ ನೋಡಿ ನನ್ನನ್ನು ಅನುಸರಿಸಿರಿ. ಏಕೆಂದರೆ ಈ ಆಲೋಚನೆಗಳು, ಈ ಕಣ್ಣುಗಳು, ಈ ಬಾಯಿ, ಇದರಲ್ಲಿ ನೀವು ಶಾರ್ಪ್ ಆಗಿರಬೇಕು. ಯೇಸುವಿನ ರಕ್ತ ನಿಮ್ಮನ್ನು ಪ್ರತಿ ಪಾಪದಿಂದ ಪವಿತ್ರಪಡಿಸುತ್ತೆ ಅಂತ ಹೇಳುತ್ತಾ ನನ್ನ ಕಟ್ಟಳೆಗಳನ್ನು ಅನುಸರಿಸುತ್ತೀರಂತ ನಾನು ಮೆಚ್ಚಿಕೊಳ್ಳುತ್ತೇನೆ ನಿಮ್ಮನ್ನು. ಈಗ 1 ಕೊರಿಂಥಿ 9ನೇ ಅಧ್ಯಾಯ 13ನೇ ವಚನ ಏನು ಹೇಳುತ್ತೆ ಅಂದರೆ, ಅದೇ 1 ಕೊರಿಂಥಿಯಲ್ಲಿ 9ನೇ ಅಧ್ಯಾಯ 13ನೇ ವಚನ ಏನು ಹೇಳುತ್ತೆ, ದೇವಾಲಯದ ಉಗುಳನ್ನು ನಡೆಸುವವರು ದೇವಾಲಯದ ಆದಾಯದಿಂದ ಊಟ ಮಾಡುತ್ತಾರೆಂಬ ಯಜ್ಞ ವೇದಿಯಲ್ಲಿ ಬಳಿಯಲ್ಲಿ ಸೇವೆ ಮಾಡುವವರು ಆ ವೇದಿಯ ಬರುವ ಪದಾರ್ಥಗಳನ್ನು ಪಾಲು ಹೊಂದುತ್ತಾರೆಂದು ನಿಮಗೆ ತಿಳಿಯುವುದೋ, ಅದೇ ರೀತಿಯಾಗಿ ಕರ್ತನು ಸಹ
ಸುವಾರ್ತೆಯನ್ನು ಸಾರುವವರು ಸುವಾರ್ತೆಯಿಂದಲೇ ಜೀವನ ಮಾಡಬೇಕೆಂದು ನೇಮಿಸಿದ್ದಾನೆ. ಈಗ ಸುವಾರ್ತೆಯನ್ನು ಸಾರುತ್ತಾ ಇದ್ದೀರಿ, ದೇವಾಲಯಗಳನ್ನು ನಿರ್ಮಿಸ್ತಾ ಇದ್ದೀರಿ. ದೇವಾಲಯಗಳಲ್ಲಿ ಬರುವ ಆದಾಯವನ್ನು ನೀವು ನಿಮ್ಮ ಆಹಾರ ದಿನಸಿಗಳಿಗಾಗಿ ಖರ್ಚು ಮಾಡ್ತಾ ಇದ್ದೀರಿ. ಸರಿ, ನೀವು ಬಲಿಪೀಠದಲ್ಲಿ ನಿಲ್ಲುವರಾಗಿದ್ದೀರಿ, ಪಾಲು ಹೊಂದುವರಾಗಿದ್ದೀರಿ. ನೋಡ್ರಿ, ಯಜ್ಞ ವೇದೆಯ ಬಳಿಯಲ್ಲಿ ಸೇವೆ ಮಾಡುವವರು ಆ ವೇದೆಯ ಬರುವ ಪದಾರ್ಥಗಳನ್ನು ಪಾಲು ಹೊಂದುತ್ತೀರೆಂದು ನಿಮಗೆ ತಿಳಿದಿದೆ. ಅದೇ ರೀತಿಯಾಗಿ ಕರ್ತನು ಸಹ ಸುವಾರ್ತೆಯನ್ನು ಸಾರುವವರಾಗಿ ಸುವಾರ್ತೆಯಿಂದಲೇ ಜೀವನ ಮಾಡಬೇಕೆಂದು ನೇಮಿಸಿದ್ದಾನೆ. ಈ ನಿಯಮಗಳು ನಿರ್ಮಾಣಾತ್ಮಕವಾಗಿ ನಮ್ಮನ್ನು ನಿರ್ಮಾಣಕಾತ್ಮಕವಾಗಿ ನಡೆಸ್ತಾ ಇದ್ದಾವೆ. ಒಂದು ಕಟ್ಟಡಗಳಿಂದ ನಡೆಸ್ತಾ ಇದ್ದಾವೆ, ಒಂದು ಸಭೆಗಳಾಗಿ ನಡೆಸ್ತಾ ಇದ್ದಾವೆ. ಸರಿ, ಈಗ ನಾವು ಇಷ್ಟು ದೇವರ ಪ್ರೀತಿಯನ್ನು ಅನುಭವಿಸುತ್ತಾ ಶತ್ರು ಸುಮ್ಮನೆ ಇರ್ತಾನ? ನಮ್ಮ ಆಲೋಚನೆಗಳನ್ನು ಕೆಡಿಸುತ್ತಾನೆ. ನಮಗೆ ಎಲ್ಲ ವಿಷಯದಲ್ಲಿ ಅಡ್ಡು ಬರ್ತಾನೆ. ಅದಕ್ಕಾಗಿ ನಾವು ನಮ್ಮ ಬಾಯಿ ಮಾತಿನಿಂದ ಜಾಗರೂಕರಾಗಿರಬೇಕು. ಈಗ ನಾವು ಸ್ವಲ್ಪ ವಿದ್ಯೆಯನ್ನು ಕಲ್ತಿದ್ದೀವಿ. ಈ ವಿದ್ಯೆ ಏನಂದರೆ, ಕಣ್ಣೊಳಗಿಂದ ಹೋಗ್ತಾನೆ, ಬಾಯಿಯೊಳಗಿಂದ ಹೋಗ್ತಾನೆ, ಎಲ್ಲ ಆಲೋಚನೆಗಳನ್ನು ಕೆಡಿಸುತ್ತಾನೆ, ಭ್ರಮಪರಿಸುವ ಆತ್ಮ, ಅಪವಿತ್ರಪರಿಸುವ ಆತ್ಮನಿಗೆ ನಮ್ಮನ್ನು ಹಾಳು ಮಾಡ್ತಾನೆ. ನಾವು ಜಾಗೃತಿಯಾಗಿರಬೇಕು. ನನ್ನ ಹೋಲಿ ನಡ್ಕೊಳ್ರಿ. ನನ್ನ ಹೋಲಿ ನಡ್ಕೊಂಡಾಗ ನಾನು ಕ್ರಿಸ್ತನ ಹೋಲಿ ನಡ್ಕೊಂಡಿದ್ದೀನಿ ಅಂತ ಹೇಳಿದ್ದಾನೆ. ನಮ್ಮ ಆಲೋಚನೆಗಳನ್ನು ಕೆಡಿಸುವುದರಲ್ಲಿ ನಾವು ಜಾಗೃತಿಯಾಗಿರ್ಬೇಕಂತಂದು ಹೇಳಿದ್ದೀವಿ. ಆದರೆ ಬಾಯಿ ಮಾತಿನಿಂದ ನಮ್ಮನ್ನು ಕೆಡಿಸುತ್ತಾನೆ. ಈಗ ಬಾಯಿ ಮಾತಿಂದ ಹೆಂಗೆ ಕೆಡಿಸುತ್ತಾನೆ ಅಂದರೆ, ಈಗ ನಿಮ್ಮ ಬಾಯಿ ಮಾತಿನಲ್ಲಿ ಶಕ್ತಿ ಇದೆ. ನಿಮ್ಮ ಬಾಯಿ ಮಾತಿನಲ್ಲಿ ಶಕ್ತಿ ಇದ್ದು ಅದು ಗಾಯಗಳನ್ನು ಮಾಡುತ್ತದೆ, ಅದು ಕಠಿಣಾತ್ಮಗಳಾಗಿ ಮಾಡುತ್ತದೆ. ನಿಮ್ಮ ವಿಶ್ವಾಸವನ್ನು, ನಿಮ್ಮ ನಂಬಿಕೆಯನ್ನು ಕೆಡಿಸುತ್ತದೆ. ನೀವು ಡಿಪ್ರೆಷನ್ನಿಂದ ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ. ಒಂದೊಂದು ವಿಷಯದಲ್ಲಿ ಪ್ರಮಾದಗಳನ್ನು ನೀವು ತಪ್ಪಿಸಿಕೊಳ್ಳಬೇಕು. ಹಾಗೆ ಪ್ರಮಾದಗಳನ್ನು ಬಂದಾಗ ನೀವು ತಪ್ಪಿಸಿಕೊಳ್ಳೋದಕ್ಕೆ ಈ ಬಾಯಿ ಮಾತಿಂದ ಕೂಡ ಜಾಗೃತಿಯಾಗಿರಬೇಕು. ಅದಕ್ಕಾಗಿ ನನ್ನ ವಿಷಯಗಳಲ್ಲಿ ನನ್ನ ಹೋಲಿ ನಡೆಸಿಕೊಳ್ಳ್ರಿ. ನಾನು ನಿಮಗೆ ಕಟ್ಟಳೆಗಳನ್ನು, ಅದನ್ನೇ ಹೇಳ್ತಾ ಇದ್ದಾನೆ, ಕಟ್ಟಳೆಗಳನ್ನು ಅನುಸರಿಸಿ ನಡೆಸಿಕೊಳ್ಳ್ರಿ ಅಂತ ಹೇಳಿ ನೋಡ್ರಿ. 17ರಲ್ಲಿ ಏನಿದೆ ಅಂದರೆ, ನಾನು ಸ್ವಂತ ಇಷ್ಟದಿಂದ ಈ ಕೆಲಸವನ್ನು ಮಾಡದೆ ನನಗೆ ಬಹುಮಾನ ದೊರೆಯುವುದು. ಮತ್ತೊಬ್ಬನು ಇಷ್ಟದಿಂದ ಮಾಡಿದರೆ ಮನೆವಾರ್ತೆಯನ್ನು ನನ್ನ ವಶಕ್ಕೆ ಕೊಡಲ್ಪಡುವುದು. ನೋಡ್ರಿ, ನಾನು ಇಷ್ಟದಿಂದ ಮಾಡಿದರೆ ನಾನು ಸುವಾರ್ತೆ ಸಾರುವುದಕ್ಕೆ ದೇವರು ನೋಡ್ರಿದೆ, ಯಾರೂ ತೆಗೆದು ಬಿಡಬಾರದೆಂದು ನಾನು ಸುವಾರ್ತೆಯನ್ನು ಸಾರುವುದು, ಹೊಗಳಿಕೊಳ್ಳುವುದು ನಾನಾಗಿಯೇ ಆಸ್ಪದವಿಲ್ಲ. ಸುವಾರ್ತೆ ಹೇಳುವ ಭಾರ ನನಗಿದೆ. ನಾನು ಸುವಾರ್ತೆ ಹೇಳಬೇಕು. ಸುವಾರ್ತೆ ಹೇಳುವ ಭಾರ ನನಗೆ ಕೊಟ್ಟಿದ್ದಾನೆ ಅಂತಂದು ದೇವರು ಹೇಳ್ತಾ ಇದ್ದಾನೆ. ಈಗ ಈ ಬಾಯಿ ಮಾತಿಂದ ನಾವು ಕೆಟ್ಟು ಹೋಗ್ಬಿಡ್ತೀವಿ. ಈ ಬಾಯಿ ಮಾತಿಂದ ನಾವು ದೇವರ ಮಾತಿನಿಂದ ನಡಿಬೇಕು ಅಂದರೆ, ದೇವರನ್ನ ಮಾತಿನಿಂದ ನುಡಿಬೇಕು ಅಂದರೆ, ನಮಗೆ ಪ್ರಮಾದಗಳನ್ನು ತಪ್ಪಿಸ್ಕೊಳ್ಬೇಕು ಅಂದರೆ, ಡಿಪ್ರೆಷನ್ಗಳನ್ನು ತಪ್ಪಿಸ್ಕೊಳ್ಬೇಕಂದ್ರೆ, ಗಾಯಗಳನ್ನು ತಪ್ಪಿಸಿಕೊಳ್ಬೇಕು ಅಂದರೆ, ಕಠಿಣಾತ್ಮಗಳನ್ನು ತಪ್ಪಿಸ್ಕೊಳ್ಬೇಕು ಅಂದರೆ ನಾವು ಒಂದು ವಿಷಯ ಅರ್ಥ ಮಾಡ್ಕೋಬೇಕು. ಈಗ ಜ್ಞಾನೋಕ್ತಿಗಳು 18ನೇ ಅಧ್ಯಾಯ
21ನೇ ವಚನದಲ್ಲಿ, ಜೀವ ಮರಣಗಳು ನಾಲಿಗೆ ವಶ, ವಚನ ಪ್ರಿಯರು ಅದರ ಫಲವನ್ನು ಅನುಭವಿಸುವರು. ಜೀವ ಮರಣಗಳು ನಾಲಿಗೆ ವಶ. ಈ ಜೀವ ಮರಣಗಳು ನಾಲಿಗೆ ವಶ. ತನ್ನ ತುಟಿಗಳ ಫಲವನ್ನು ಸಾಕಾದಷ್ಟು ತಿನ್ನುವನು. ತನ್ನ ತುಟಿಗಳನ್ನು ಫಲದಿಂದ ಸಾಕಷ್ಟು ತಿನ್ನುವನು. ಆದರೆ ಜೀವ ಮರಣಗಳು ನಾಲಿಗೆ ವಶ. ಈ ನಾಲಿಗೆಯಿಂದ ನಾವು ಪೀಸ್ಫುಲ್ಲಾಗಿರ್ಬೋದು, ಸಂತೋಷದಿಂದ ಇರ್ಬೋದು. ವಚನ ಪ್ರಿಯರು ಅದರ ಫಲಗಳನ್ನು ಅನುಭವಿಸುವರು. ವಚನ ಪ್ರಿಯರು ಅದರ ಫಲವನ್ನು ಅನುಭವಿಸ್ತಾರೆ. ಆದರೆ ಜಾಗೃತಿಯಾಗಿ ಇರಬೇಕು. ಜೀವ ಮರಣಗಳು ನಾಲಿಗೆ ವಶದಿಂದ ಇದ್ದಾವೆ. ನೀವು ನನ್ನ ಹೋಲಿ ನಡ್ಕೊಳ್ರಿ, ನಾನು ಕ್ರಿಸ್ತನ ಹೋಲಿ ನಡ್ಕೊತೀನಿ ಅಂತಂದು ಹೇಳ್ತಾ ಇದ್ದಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ತಂದೆ, ನಿಮಗೆ ಸ್ತೋತ್ರ. ಶತ್ರುವು ಸುಮ್ಕಿರಲ್ಲ. ನಾವು ದೇವ್ರ ಕಾರ್ಯ ಮಾಡ್ತಾಯಿದ್ದೀವಿ, ದೇವ್ರ ಕೆಲಸ ಮಾಡ್ತಾಯಿದ್ವಿ, ಆದರೆ ಶತ್ರು ಸುಮ್ಕೆ ಇರಲ್ಲ. ಹೌದು ತಂದೆ, ಶತ್ರು ಸುಮ್ಕೆ ಇರಲ್ಲಪ್ಪ. ಹೌದು ಸ್ವಾಮಿ, ಅವನು ಅಪವಿತ್ರಪಡಿಸ್ತಾನೆ, ಭ್ರಮಪಡಿಸ್ತಾನೆ, ಕಣ್ಣಿನಿಂದ ಹೋಗ್ಬಿಡ್ತಾನೆ, ಬಾಯಿನಿಂದ ಹೋಗ್ಬಿಡ್ತಾನೆ. ನಮ್ಮನ್ನು ತಪ್ಪಿಸಿಕೊಳ್ಳುವುದಕ್ಕೆ ನಮ್ಮ ಶಕ್ತಿ ಸಾಲದು. ಕರ್ತನು ಶಕ್ತಿಯಿಂದ ನಾವು ಬಲಪಡಬೇಕು. ನಾನು ಸುವಾರ್ತೆ ಸಾರದೇ ಇದ್ದರೆ ನನಗೆ ಶ್ರಮೆ, ಬಾಧೆ, ಕಷ್ಟ. ಹೌದು ಸ್ವಾಮಿ, ನಾನು ಸುವಾರ್ತೆ ಹೇಳಬೇಕು, ರಕ್ಷಣೆ ಸುವಾರ್ತೆ ಸಾರಬೇಕು, ಕೃಪೆಯಿಂದ ಕೃಪೆಗೆ ಕರೆದೊಯ್ಯಬೇಕು. ದೇವರ ಆತ್ಮಕ್ಕೆ ಸಾವಿಲ್ಲ ಅಂತಂದು ಈ ಜನಾಂಗಗಳಿಗೆ ಹೇಳಬೇಕು. ಹೌದು ಸ್ವಾಮಿ, ಗೃಹ ನಿರ್ವಾಹಕತ್ವದ ಕೆಲಸ ನಮಗೆ ಬೇಡಪ್ಪ. ಅಪ್ಪ, ನಾನು ಸುವಾರ್ತೆ ಸಾರಬೇಕು, ಸುವಾರ್ತೆ ಸಾರಿ ಎಲ್ಲರಿಗೆ ಸತ್ಯವನ್ನು ಹೇಳಬೇಕು. ಹೌದು ಸ್ವಾಮಿ, ತಂದೆ, ನಿನ್ನ ಹೋಲಿ ನಾವು ನಡ್ಕೊಳ್ತಾ ಇದ್ದೀವಿ. ನಾವು ನಿನ್ನ ಹೋಲಿ ನಡ್ಕೊಂಡಾಗ ನಿನ್ನ ಕಟ್ಟಡೆಗಳನ್ನು ಅನುಸರಿಸ್ತೀವಿ. ನಿನಗೆ ಸ್ತೋತ್ರ, ಸ್ತುತಿ, ಮಹಿಮೆ, ಘನತಾ, ಪ್ರಭಾವಗಳು ಯೇಸು ಕ್ರಿಸ್ತ ನಾಮದಲ್ಲಿ ಚೆಲ್ಲಿಸ್ತಾ ಇದ್ದೀವಿ ತಂದೆ. ಆಮೆನ್.